ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟೈಮ್ 7 o'clock ಆಗಿದೆ. ಸ್ವಲ್ಪ ಬೇಗನೆ ಎದ್ವಿ. ಹಸ್ಬೆಂಡ್ ಕೂಡ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದರು. ಇವತ್ತು ಸಂಡೇ ಅಲ್ವಾ, ಸೊ ಪ್ರೇಯರ್ ಇರುತ್ತೆ. ಹಾಗಾಗಿ ಬೇಗನೆ ಎದ್ದು 3 ಜನ ರೆಡಿಯಾಗಿ ಬೇಗ ಹೊರಟ್ವಿ. ನಮ್ಮ ಒಂದು ಟೌನ್ಶಿಪ್ಪಿಂದ ಒಂದು ಹಾಫ್ ಆನ್ ಅವರ್ ಜರ್ನಿ ಆಗುತ್ತೆ ಅಲ್ಲಿಗೆ. ಅಷ್ಟು ದೂರ ಇದೆ. ಸೊ ಬೇಗ ಹೊರಟ್ರೆ ಒಳ್ಳೆಯದು ಅಂತ ಸ್ವಲ್ಪ ಬೇಗನೆ ಹೊರಟ್ವಿ. ಹಾಗೆ ಚರ್ಚಿಗೆ ಬಂದು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಪ್ರೇಯರೆಲ್ಲ ವರ್ಷಿಪೆಲ್ಲ ಮಾಡಿ ಮತ್ತೆ ರಿಟರ್ನ್ ಆದ್ವಿ. ಮಾರ್ನಿಂಗ್ ಬೇಗ ಎದ್ದಿದ್ದ ಕಾರಣ ಏನೇ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಸೊ ಹಂಗಾಗಿ ಒಂದು ಹೋಟೆಲ್ಗೆ ಹೋಗಿದ್ವಿ. ಆಲ್ರೆಡಿ 11:30 ಆಗಿಬಿಟ್ಟಿತ್ತು. ಬ್ರೇಕ್ಫಾಸ್ಟ್ ಎಲ್ಲ ಖಾಲಿ ಆಗಿತ್ತು. ಸೊ ಪರಾಟ ಒಂದಿದೆ ಅಂತ ಹೇಳಿದ್ರು, ಅದನ್ನೇ ತಿನ್ಕೊಂಡು ಮತ್ತೆ ಮಧ್ಯಾಹ್ನದ ಊಟಕ್ಕೆ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಫಿಶ್ ತೊಗೊಳಕ್ಕೆ ಹೋಗಿದ್ವಿ. ನೋಡಿ, ಫಿಶ್ ಮಾರ್ಕೆಟಲ್ಲಿ ಎಷ್ಟೊಂದು ಜನ ಇದ್ದರು, ತುಂಬ ಜನ ಇದ್ದರು. ಇವತ್ತು ಸಂಡೇ ಅಲ್ವಾ, ಸೊ ಹಂಗಾಗಿ ತುಂಬ ಜನ ಇದ್ದರು. ವೆರೈಟಿ ಆಫ್ ಫಿಶ್ಗಳಿದ್ದು. ಮತ್ತು ನಮಗೆ ಅದರದ್ದು ಹೆಸರೆಲ್ಲ ಗೊತ್ತೇ ಇಲ್ಲ. 1 kg ಅಷ್ಟು ಮೀನು ತೊಗೊಂಡು ಮತ್ತೆ ಮನೆಗೆ ಬಂದು ಬೇಗ ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ವಿ. 1 ಗಂಟೆ ಹತ್ರ ಹಾಗೆ ಬಿಟ್ಟಿತ್ತು ಊಟ ಟೈಮು. ಬೇಗ ಅಡುಗೆ ಎಲ್ಲ ಮಾಡಿ ಇವತ್ತು ಫಿಶ್ ತವಾ ಫ್ರೈನ ಮಾಡಿದ್ದೆ. ಹಾಗೆ ಜೀರಾ ರೈಸ್ ಮತ್ತು ದಾಲ್ನ ಮಧ್ಯಾಹ್ನದ ಊಟಕ್ಕೆ ಮಾಡಿದ್ದೆ. ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ನೈಟ್ ಡ್ಯೂಟಿ ಇದ್ದಿದ್ದ ಕಾರಣ ಬೇಗ ಮಲ್ಕೊಬಿಟ್ರು ಅವರು. ಹಾಗೆ ಎದ್ದು ರೆಡಿ ಆಗಿ ಡ್ಯೂಟಿಗೆ ಹೊರಟರು. ನಾನು ಅವ್ರಿಗೆ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಕೊಟ್ಟೆ. ನೈಟ್ ಒಂದು 6 o'clock ಟು ಮಾರ್ನಿಂಗ್ 6 o'clock ತನಕ ಡ್ಯೂಟಿ ಇರುತ್ತೆ ಅವ್ರದ್ದು. ಹಾಗಾಗಿ ನೈಟ್ ಊಟಕ್ಕೆ ಅಲ್ಲಿಗೆ ಬಾಕ್ಸ್ ಪಾರ್ಸಲ್ ಕೊಟ್ಟು ಕಳಿಸ್ಬೇಕು. ಎಲ್ಲ ಆದಮೇಲೆ ಮತ್ತೆ ನಾನು ಪಾಪ ಇಬ್ಬರೂ ವಾಕಿಂಗ್ ಹೊರಟ್ವಿ. ಸ್ವಲ್ಪ ಹೊತ್ತು ನಾನು ವಾಕ್ ಮಾಡಿಕೊಂಡೆ. ಪಾಪ ಫ್ರೆಂಡ್ಸ್ ಜೊತೆಲ್ಲ ಆಟ ಆಡಿಕೊಂಡು ಆಟಾಡೆಲ್ಲ ಮುಗಿಸಿ ಮತ್ತೆ ಮನೆಗೆ ಬಂದ್ವಿ. ಒಂದು 7 ಗಂಟೆ ಅಷ್ಟೊತ್ತಾಗಿತ್ತು. ಮನೆಗೆ ಬಂದು ಪಾಪಗೆ ಕೆಲವೊಂದು ಪ್ರಾಜೆಕ್ಟ್ಗಳನ್ನ ಕೊಟ್ಟಿದ್ದರು, ಹೋಮ್ವರ್ಕ್ಸ್ ಇತ್ತು, ಎಲ್ಲನೂ ಮಾಡಿ ಮುಗಿಸ್ದೆ. ನಾನು ಅವಳಿಗೆ ಒಂದು ಟಿ ಅಕ್ಷರದಿಂದ ಟ್ರೀ ಯಾವುದಾದ್ರೂ ಒಂದನ್ನು ಬಿಡ್ಸೋಕ್ಕೆ ಕೊಟ್ಟಿದ್ದರು ಆ್ಯಕ್ಟಿವಿಟೀಸ್ ಆಗಿ. ಸೊ ಟ್ರೀನ ಬಿಡಿಸ್ಕೊಟ್ಟೆ, ಅವಳಿಗೆ ಕಲರ್ಸ್ ಹಾಕಿದ್ಲು. ಒಂಥರ ಚೆನ್ನಾಗಿತ್ತಿದ್ದು ಎಕ್ಸ್ಪೀರಿಯೆನ್ಸ್. ಚೆನ್ನಾಗಿ ಅವಳು ಕಲರ್ ಹಾಕ್ತಾಯಿದ್ಲು, ನಾನು ಹಾಕ್ಕೊಡ್ತಾಯಿದ್ದೆ, ಬಿಡಿಸ್ಕೊಡ್ತಾಯಿದ್ದೆ. ಇದೆಲ್ಲ ಮುಗಿಸಿ ನಂತರ ಪಾಪು ನಾನಿಬ್ಬರು ಊಟ ಮಾಡಿ ಮತ್ತು ಅವಳಿಗೂ ತಿನ್ನಿಸ್ದೆ. ಆಲ್ರೆಡಿ 9 o'clock ಆಗಿಬಿಟ್ಟಿತ್ತು. ಸೊ ಬೆಳಗ್ಗೆಯಿಂದ ಎಲ್ಲ ಮಾಡಿದ್ದೆಲ್ಲ ಪಾತ್ರೆ ಎಲ್ಲ ಹಾಗೆ ಇತ್ತು. ಎಲ್ಲನೂ ಕ್ಲೀನ್ ಮಾಡಿ ಅಡುಗೆ ಮನೆ ಎಲ್ಲ ವಾಶ್ ಮಾಡಿ ಮತ್ತು ಟೈಮ್ ಆಗಿತ್ತು ಆಲ್ಮೋಸ್ಟ್ 9:30 10 o'clock ಆಗಿತ್ತು. ಹಾಗೆ ಪಾಪು ನಾನಿಬ್ಬರು ಮಲ್ಕೊಂಡ್ವಿ. ಸೊ ಇದಾಗಿತ್ತು ನಮ್ಮ ಸಂಡೇ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಫಾರ್ ದ ವಾಚಿಂಗ್.